ಏನೇನು ಮಾತಾಡಿದೀವಿ ಅದನ್ನ ನಾಗೇಂದ್ರ ಅವರೇ ವಿರೋಧ ಪಕ್ಷವಾಗಿ ನೀವು ಮೈತ್ರಿಯಲ್ಲಿದ್ದೀರಿ. ಅವರು ಪಾಪ ಅವರು ಯಡಿಯೂರಪ್ಪ ಅವ್ರನ್ನ ಇಟ್ಕೊಂಡು ಒನ್ ಮ್ಯಾನ್ ಕ್ಯಾಬಿನೆಟ್ 55 ದಿನಾನು ನಡೆಸ್ಬಿಟ್ರು. ಹಂಗಾಗಿ ಅವ್ರು ಹೆಚ್ಚಿಗೆ ಮಾತಾಡಕ್ಕಾಗಲ್ಲ. ಆದ್ರೆ ನೀವು ಸುಮ್ಮನಿದಿರಲ್ಲ. ರಾಜ್ಯದ ಜನಕ್ಕೆ ಬೇಕಾಗಿರೋದು ಆಡಳಿತ. ಎಲ್ಲ ಡಬಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀರಿ. ಒಬ್ಬೊಬ್ಬ ಸಚಿವನಿಗೂ 2 ಜಿಲ್ಲೆ ಕೊಟ್ಟಿದ್ದೀರಿ. ಜಿಲ್ಲೆಗಳ ಪ್ರಾತಿನಿಧ್ಯ ಬೇರೆ ಇಲ್ಲ. ಇಲ್ಲಿ ಮಾತಾಡ್ಲಿಕ್ಕೆ 100 ಇದೆ ವಿಷಯ. ವಿರೋಧ ಪಕ್ಷಗಳು ಜನರ ಪರವಾಗಿ ಧ್ವನಿನೇ ಎತ್ತಾ ಇಲ್ವೇ? ಇವತ್ತು ಯಥಾ ರಾಜ ಪ್ರಜೆಯನ್ನ ಪರಿಸ್ಥಿತಿ ಬಂದಿದೆ. ಯದ್ಭವಂ ತದ್ಭವ ಅಂತ. ಇವತ್ತು ಕಾಂಗ್ರೆಸ್ ಪಕ್ಷದ KPCC ಅಧ್ಯಕ್ಷ ಸ್ಥಾನದಲ್ಲಿದ್ದಂಥ DK ಶಿವಕುಮಾರ್ ಕೊಟ್ಟಿರೋ ಮಾಹಿತಿ ಏನಂತಂದರೆ, DCM ಆಗಿದ್ದಾಗ ಅಧಿಕಾರನ ಒದಕಿತ್ಕೊಂತೀನಿ, ಸಮಯ ಬಂದ ಒದಕಿತ್ಕೊಂತೀನಿ ಅಂತ ಸದನದಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟು. ಇವತ್ತು ಅಧಿಕಾರದ ದಾಯಿಗಳಾಗಿ ಇವತ್ತು ಕಾಂಗ್ರೆಸ್ನ ಆಕ್ರಮಿಸಿದೆ. ರಾಜ್ಯದ ಜನನ 7 ಕೋಟಿ ಜನ ಕಣ್ಣೀರಾಗ್ತಾ ಇರೋದು ಅಧಿಕಾರದ ದಾಯಿಗಳ ಥರ ಇವತ್ತು ರೂಪುಗೊಂಡಿದ್ದಾರೆ. ಇವತ್ತವರೆಗೂ ನಾವು ಸಫರ್ ಆಗ್ತಾ ಇದ್ದೀವಿ. ರಾಜ್ಯದ 7 ಕೋಟಿ ಜನ ಕೃಷಿ ಮಂತ್ರಿ ಯಾರು, ಎಜುಕೇಷನ್ ಮಂತ್ರಿ ಯಾರು ಅಂತ. ಇವತ್ತು ಸರ್ಕಾರ ಬಂದು 3.5 ವರ್ಷ ಆಗ್ತಾಯಿದೆ. 7 ಕೋಟಿ ಜನಕ್ಕೆ ಕೊಟ್ಟಿದ್ದು ಉತ್ತರ ಏನಿವ್ರು ಅಂದರೆ, 3 ವರ್ಷ ನಡೆದಿತ್ತು ಕದನ, CM ಕುರ್ಚಿಗೋಸ್ಕರ ಹೋರಾಟ, ಸಚಿವ ಸಂಪುಟ ಹೋರಾಟ, ನಿಗಮ ಮಂಡಳಿ ಹೋರಾಟ, ಮೀಸಲಾತಿ ಹೋರಾಟ, ಮತ್ತು ಏನು ಒಂದು ಸರ್ಕಾರ ಭ್ರಷ್ಟಾಚಾರದಲ್ಲಿ ಎಲ್ಲೆಲ್ಲಿ ತೊಡಬೇಕಲ್ಲೆಲ್ಲ ತೊಡಗಿರೋದೇ ಬರೀ ಭ್ರಷ್ಟಾಚಾರ ನೋಡಿದ್ದು. ಹಾಗಂತ ಅದೇ ರೀತಿ ಅದ್ರ ಮಧ್ಯೆ ಏನಾಯಿತು ಅಂದರೆ, ಇಲ್ಲಿ ಅಧಿಕಾರಿಗಳ ಯಂತ್ರ ನಿಂತೋಗಿದ್ದಾವೆ. ಅಧಿಕಾರಿಗಳು ಯಾರ ಕಡೆ ಕೆಲಸ ಮಾಡ್ಬೇಕಂತ ಗೊತ್ತಾಗಿರಲಿಲ್ಲ 3 ವರ್ಷ. ಇಲ್ಲಿ ಸಿದ್ದರಾಮಯ್ಯ ಕಂಟಿನ್ಯೂಷನ್ಸ್ ಆಗುತ್ತಾ ಅಂತ ಅಧಿಕಾರ ವರ್ಗ ಗೊತ್ತಿರಲಿಲ್ಲ. ಇದಕ್ಕೆ DK ಶಿವಕುಮಾರ್ CM ಆಗ್ತಾರ, ಅವ್ರ ಕಡೆ ಒಂದು ವರ್ಗ. ಈ ರೀತಿಯಾಗಿ ಅತಂತ್ರ ಪರಿಸ್ಥಿತಿಯಲ್ಲಿ ರಾಜ್ಯನ ಇಟ್ಟಂಥ ಈ ಕಾಂಗ್ರೆಸ್ ಪಕ್ಷ ಈಗ ಕೂಡ ಜೇನುಗೂಡು ಕಲ್ಲಾಕಿ ಇವತ್ತು ಏನಾಗ್ತದೆ, ಅಧಿಕಾರದ ದಾಯಿಗಳಾಗಿ ರೂಪುಗೊಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಂತ ಏನಾದ್ರು ಸದನದಲ್ಲಿ ಒಂದು ದಿವಸ ಮಾತಾಡ್ತಿದ್ದಾರ? ಆಯಿತು, ಇವು ಸದನದಲ್ಲಿ ಚರ್ಚೆಗಳಿಗೆ ಹೋದಾಗ ವಿರೋಧ ಪಕ್ಷ ಸ್ಥಾನದಲ್ಲಿ ಕುತ್ಕೊಂಡಾಗ ನಾವು ಸದನದಲ್ಲಿ ಪ್ರಶ್ನೆ ಕೇಳ್ತೀವಿ, 205 ಪ್ರಶ್ನೆಗಳು. ಆಗ ಅದೇ ಸ್ಪೀಕರ್ ಆಗಿದ್ದಂಥ UT ಖಾದರ್ ಅವರು 4-5 ಸರಿ ಅವರಿಗೆ ಸಲಹೆ ಕೊಡ್ತಾರೆ. ವಿರೋಧ ಪಕ್ಷದ ಸ್ಥಾನದಲ್ಲಿ ಕುತ್ಕೊಂಡು 250 ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಅವ್ರಿಗೆ ಉತ್ತರ ಕೊಡಿ ಅಂತ 4 ಸತಿ ಸಲಹೆ ಕೊಟ್ಟಾಗ 5ನೇ ಸರಿಗೆ ಯಾರು ಸಚಿವರೇ ಬರಲ್ಲ, 34 ಜನ ಸಚಿವರೇ ಬರಲ್ಲ. ಅವಾಗ ಸ್ವತಃ UT ಖಾದರ್ ಸೀಟ್ ಎದ್ದೋಗ್ತಾರೆ. ಏನ್ರಿ ಇದು, ನನಗೆ ಇದು ಸದನದಲ್ಲಿ ಒಂದು ಉತ್ತರ ಕೊಡೋಕೆ ಪರಿಸ್ಥಿತಿ ಕಾಂಗ್ರೆಸ್ ಅಂತ ಹೀನಾಯ ಪರಿಸ್ಥಿತಿ ಇರೋ ಕಾಂಗ್ರೆಸ್ ಇವತ್ತು ಅಧಿಕಾರ ದಾಯಿಗಳ ತರ ಬರೀ ಹೋರಾಟದಲ್ಲಿದೆ ಹೊರತು ಜನರ ಅಭಿವೃದ್ಧಿ ಇಲ್ಲ. ಇವ್ರು ಬಂದಿದ ತಕ್ಷಣ RSS ಬಗ್ಗೆ ಟಾರ್ಗೆಟ್ ಮಾಡ್ಕೊಂತಾರೆ. ಇಲ್ಲ ಬಿಡದಿ ಟೌನ್ಶಿಪ್ ಮಾಡ್ತಾರೆ. ಇರೋಂಥ ಬೆಂಗಳೂರು ನೀರು ಕೊಡೋಕ್ಕಾಗ್ತಾ ಇಲ್ಲ. ಮೇಕೆ ಎದ್ರೆ ಮಾಡಿದ್ರು ಇದು ಮೇಕೆದಡ್ಗೆ ಪಾದಯಾತ್ರೆ ಮಾಡಿದ್ರು ಬೆಂಗಳೂರು ನೀರು ಕೊಡ್ತೀವಿ ಅಂತ. ಇವತ್ತು ಅದನ್ನು ಕಟ್ಟೋಕ್ಕಾಗ್ತಾ ಇಲ್ಲ. ಇವತ್ತು ಇವ್ರದೇ ಮ್ಯಾಂಡೇಟಿ ಮಾಡಿದಂಥ ಒಂದು ಮೇಕೆದಟ್ಟು ಯೋಜನೆನ DK ಶಿವಕುಮಾರ್ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ಅಸಹಾಯಕವಾದ ಒಂದು ಮುಖ್ಯಮಂತ್ರಿ ಇವತ್ತು ಯಾವ ರೀತಿ ನಡೆಸ್ಕೊಂತ ಇದ್ದಾರೆ ಅಂತಂದ್ರೆ, ಬರೇ ಒಂದೇ ಒಂದು ಕಾಂಟ್ರವರ್ಸಿ ಸರ್ಕಾರ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು. ಅದು ಬಿಡದಿಗೆ ಹೋದ್ರೆ ಅದು ಇನ್ನೊಂದು ಕತೆ ಆಗುತ್ತೆ. CM ಆಗಿದ ತಕ್ಷಣ ಹೋಗೋದು ಬೇಡ. ಅವ್ರ ಪೆಟ್ ಪ್ರಾಜೆಕ್ಟ್ ಇದೆ ಮೇಕೆದಾಟು, ಅವ್ರು ಮಾಡೇ ತೀರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, 3 ವರ್ಷದಿಂದ ನಿದ್ದೆ ಮಾಡಿದ್ರ? ಇವತ್ತು ಮೇಕೆದಾಟು ಪ್ರಶ್ನೆ ಈ ಬಹು ಆಯಾಮದ ಬೇಗುದಿನಲ್ಲಿ ಒಂದೇನಾಗೋಯ್ತು ಅಂದ್ರೆ, ನಿಜಾಮ್ ಸರ್, ನೀವು ಕಾಸ್ಟ್ ಬ್ಯಾಲೆನ್ಸ್ ಮಾಡಕ್ ಹೋದ್ರಿ. ನಿಮ್ಮ ಲಾಯಲ್ ವೋಟ್ ಬೇಸ್ ಯಾವ ಕಮ್ಯುನಿಟಿನಲ್ಲಿದೆ ಆ ಕಮ್ಯುನಿಟಿಗಳಿಗೆ